ನಾನು ಚೆನ್ನಾಗಿ ದುಡಿದು ಚೆನ್ನಾಗಿ ಒಂದು ಸೆಟ್ಲ್ ಆದಾಗ ನಾನು ಹೆಚ್ಚಿನ ಮಟ್ಟದಲ್ಲಿ ಈ ಈ ಈ ರೀತಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಸಹಾಯ ಮಾಡಬೇಕು ಅಂತ ಅವಾಗಿಂದನೇ ನನ್ನ ಮನಸ್ಸಿನಲ್ಲಿತ್ತು. ಸೊ ಹಾಗಾಗಿ ಅಮೆರಿಕಾಗ್ ಹೋಗಿ ವಾಪಸ್ ಬಂದು ಸಾಕಷ್ಟು ಒಂದ್ ಸ್ವಲ್ಪ ಸಂಪಾದನೆ ಎಲ್ಲ ಮಾಡಿದ್ಮೇಲೆ ಈಗ ಕಳೆದ ಒಂದು 8 ನಾನು ಭಾರತಕ್ಕೆ ವಾಪಸ್ ಬಂದು 12 ವರ್ಷ ಆಯ್ತು. ಬಂದು ಸೆಟ್ಲ್ ಆಗಿ ಮಕ್ಕಳು ಒಂಚೂರು ಇಂಡಿಪೆಂಡೆಂಟ್ ಆದ ಅಂದ್ರೆ ಒಂದು ಮಿಡ್ಲ್ ಸ್ಕೂಲ್ಗೆ ಹೋಗಕ್ ಶುರು ಮಾಡಿದ್ಮೇಲೆ ಈಗ ಒಂದು 8 ವರ್ಷದಿಂದ ನಾನು ಹಳ್ಳಿಗಳಿಗೆ ಹೋಗೋದು. ನೋಡಿ, ಬುಕ್ಕಲ್ಲಿ ಏನಿದೆ ಅಷ್ಟೇ ಪಾಠ ಸಿಗ್ತಾ ಇರತ್ತೆ. ಈಗ ನೀವು ತುಂಬಾ ಒಳ್ಳೆ ಕಾನ್ವೆಂಟ್ ಹೋಗೋದು, ಇನ್ನೇನೋ ಒಂದು ನಿಮ್ಗೆ ಎಕ್ಸ್ಪೋಜರ್ ಇದ್ರೆ ಬೇರೆ ವಿಚಾರ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗುವಂತ, ಈಗ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ ಬಂದವಳು. ಗೌರ್ಮೆಂಟ್ ಸ್ಕೂಲ್ ಅವ್ರಿಗೆ ಏನಿರುತ್ತೆ, ಸಿಲೆಬಸ್ ಮುಗಿಸಿದ್ರೆ ಸಾಕು, ಸಿಲೆಬಸ್ ಮುಗಿಸಿ ಎಕ್ಸಾಮ್ ಅಟೆಂಡ್ ಮಾಡಪ್ಪ. ಬಾಕಿ ನಿಮ್ಗೆ ಸಾಫ್ಟ್ ಸ್ಕಿಲ್ಸ್ ಆಗ್ಬೋದು, ಅಥವಾ ಲೈಫ್ ಸ್ಕಿಲ್ಸ್ ಆಗ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬಹುದು, ಕೆರಿಯರ್ ಗೈಡೆನ್ಸ್ ಆಗ್ಬೋದು, ಇದೆಲ್ಲ ಪಾಪ ಮಕ್ಕಳಿಗೆ ಎಲ್ಲೂ ಎಕ್ಸ್ಪೋಜರ್ ಇರಲ್ಲ. ಸೊ ಹಾಗಾಗಿ ಕಳೆದ 8 ವರ್ಷಗಳಿಂದ ನಾನು ಈ ಹಳ್ಳಿಗಳಿಗೆ ಹೋಗಿ ಸುಮಾರು ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡೋದು. ಆಮೇಲೆ NCC ಕೆಡೆಟ್ಸ್ಗಳಿಗೆ, ಅವರು ಎಲ್ಲರೂ ಪಾಪ ಸಾಕಷ್ಟು ಜನ ಹಳ್ಳಿಯಿಂದ ಬಂದಿರೋ ಅಂಥವ್ರನ್ನೇ, ಪಟ್ಟಣ ಹಳ್ಳಿಗಳಿಂದ ಬಂದಂಥವ್ರು, ಅವ್ರಿಗೆ ಇದೆಲ್ಲ ಗೈಡೆನ್ಸ್ ಕೊಡುವಂಥದ್ದು ನನಗೇನೋ ತೃಪ್ತಿ ಸಿಗತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಬಂದೆ. ಈಗ ಮಾಡ್ಬೇಕಾದಂತಹ ಸಮಯದಲ್ಲಿ ನನಗೆ ಸಾಕಷ್ಟು ಮಕ್ಕಳು ನನ್ನ ಗಮನಕ್ಕೆ ಬಂದವರು, ತುಂಬಾ ಒಂದು ದೂರದೃಷ್ಟಿ ಇರುವಂತವ್ರು, ಚೆನ್ನಾಗಿ ಓದ್ತಾ ಇರುವಂತವ್ರು, ದೊಡ್ಡ ದೊಡ್ಡ ಆಸೆಯನ್ನ ಕನಸುಗಳನ್ನ ಕಟ್ಕೊಂಡಂತವ್ರು. ಆದ್ರೆ ಹಣಕಾಸಿನ ತೊಂದರೆ ಬಹಳ ಇದೆ. ಹಾಗಾಗಿ ಈಗ ಕಳೆದ 1 ವರ್ಷದಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನವನ್ನು ಕೂಡ ಸೆಟ್ ಮಾಡಿದೀನಿ. ಸೊ ಅಂತ ಮಕ್ಕಳಿಗೆ ಅಂದ್ರೆ ನೇರವಾಗಿ ನಾನು ಯಾವ್ದೋ ಒಂದು ಸಂಸ್ಥೆಗೆ ದುಡ್ಡು ಕೊಟ್ಬಿಡ್ತೀನಿ, ನೀವು ಕೊಡಿ, ಹಾಗಲ್ಲ. ನಾನೇ ನೇರವಾಗಿ ರಿಜಿಸ್ಟ್ರೇಷನ್ ಫಾರ್ಮ್ಗಳನ್ನ ಕಳಿಸಿ ಅಲ್ಲಿಂದ ಬಂದವ್ರನ್ನ ನಾನೇ ಇಂಟರ್ವ್ಯೂ ಮಾಡಿ, ಸೊ ನನ್ನ ಬ್ಯಾಂಕ್ ಅಕೌಂಟ್ ಇಂದ, ನನ್ನ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಇಂದ ಆ ಮಕ್ಕಳ ಪರ್ಸನಲ್ ಬ್ಯಾಂಕ್ ಅಕೌಂಟ್ಗೆ ಹೋಗೋ ರೀತಿನಲ್ಲಿ ಈಗ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೇಸಿಕಲಿ ಇದೆಲ್ಲ ಮಾಡೋದ್ರಿಂದ ಏನು ಅಂತಂದ್ರೆ, ಒಂದು, ನಮ್ಮ ತಂದೆಯವ್ರಿಲ್ಲ, 3 ವರ್ಷ ಆಯ್ತು, ಅವ್ರನ್ನ ಕಳ್ಕೊಂಡ್ಬಿಟ್ಟೆ ನಾನು ಅಲ್ಝೈಮರ್ಸ್ ಅಲ್ಲಿ, ಪ್ರೊಫೆಸರ್ ಕೃಷ್ಣೇಗೌಡರು ಅಂತ ಹೇಳಿ. ಸೊ ಅವ್ರ ಹೆಸರಿನಲ್ಲೇ ನಾನು ಇದನ್ನ ಸೆಟ್ ಮಾಡಿದ್ದೀನಿ. ಅವ್ರು ಮಾಡ್ತಾ ಇದ್ದಂತಹ ಕೆಲಸ ನನಗೆ ಸ್ಫೂರ್ತಿ ಬಂದಿದ್ದೆ ಅವರಿಂದ ಈ ಕೆಲಸದಲ್ಲಿ. ಸೊ ಅವರ ಹೆಸರಿನಲ್ಲಿ ಅವ್ರೆಲ್ಲೋ ಅರ್ಧಕ್ಕೆ ನಿಲ್ಸ್ಬಿಟ್ರೇನೋ ಅಂತ ಅನ್ಸುತ್ತೆ ನನಗೆ. ಸೊ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಂದು ಸಮಾಧಾನ, ಎಲ್ಲದಕ್ಕಿಂತ ಹೆಚ್ಚು ತೃಪ್ತಿಯನ್ನ ಕೊಟ್ಟಂತ ಕೆಲಸ ನನಗೆ ಅದು. ಯಾಕಂತಂದ್ರೆ 4 ಜನಕ್ಕೆ ಸಹಾಯ ಆಗ್ತಾ ಇದೆ ಅಂತ ಹೇಳಿದಾಗ ಅದೇನೋ ಒಂದು ತೃಪ್ತಿ ಕೊಡುತ್ತೆ. ಸೊ ಹೀಗಾಗಿ ನೀವು ಮೆನ್ಷನ್ ಮಾಡದಂತ ನನ್ನ 3 ಬೇರೆ 4 ನನ್ನ ಸಂಸಾರವನ್ನು ಸೇರಿ ಈ ರೀತಿಯಾಗಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಒಂದಕ್ಕೊಂದಕ್ಕೆ ಸ್ಟ್ರಾಂಗ್ ಲಿಂಕ್ ಇದೆ ಅಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.